मनसु दूर मनसु मनसु दूर ನಾವು ತಂದಿರೋ ಕರ್ಮನ ಅತ್ತೆ ನನ್ನ ಮುದ್ದಿನ ಅತ್ತೆ ಮನೆಯಲ್ಲಿ ಇನ್ನೊಂದು ಕೆಲಸ ಇದ್ರು ಕೂಡ ಹೊತ್ತೊತ್ತಿಗೆ ತಟ್ಟೆ ಮುಟ್ಟಿದೆ ನಾ ಕಟ್ ಮಾಡಿ ಅನ್ಬೇಕು ಇದೇ ನಾನು ದೊಡ್ಡವರು ಕೊಡೋ ಮರ್ಯಾದೆ ಇದನ್ನ ನೀನ್ ಕಲ್ತಿದ್ದು ಇದನ್ನ ನಿನ್ ತಂದೆ ತಾಯಿ ಹೇಳ್ಕೊಟ್ಟಿದ್ದು ಮೊದ್ಲು ದೊಡ್ಡವ್ರಿಗೆ ಮರ್ಯಾದೆ ಕೊಡೋದನ್ನ ಕಲ್ತ್ಕೊಡು ಮಳ್ಳಿ ಮಳ್ಳಿ ಮಂಚಕ್ಕೆ ಎಷ್ಟು ಕಾಲು ಅಂದ್ರೆ 3 ಮತ್ತೊಂದು ಅಂದಿದ್ರಂತೆ ನೀನ್ ಸರಿ ಕಣಯ್ಯ ತೊಟ್ಲಿನೂ ತೂಗ್ತೀಯ ಮಗುನು ಗಿಡ್ತೀಯ ಅಲ್ಲ ನೀನು ಸಂಸಾರ ಎಷ್ಟಿದೆಯೋ ಅಷ್ಟು ನೋಡ್ಕೊಂಡು ಒಂದು ಮೂಲೆಯಲ್ಲಿ ಗೂಬೆ ಬಿದ್ದೋದ್ ಬಿಟ್ಟು ನಮ್ಮ ಸಂಸಾರಕ್ಕೆ ತಲೆ ತೂಗಿಸ್ತೀಯಲ್ಲ ನಾಚಿಕೆ ಆಗಲ್ವಾ ನನ್ನ ಕಣ್ಣು ಮುಂದೆ ನನ್ನ ದೇವರಿಗೆ ಒಂದು ಸಾರಿ ನನ್ನ ಕಣ್ಣನ್ನೇನಾದ್ರೂ ಗೂಬೆ ಅಂದ್ರೆ ನಾನೇನ್ ಮಾಡ್ತೀನಿ ನನ್ಗೆ ಗೊತ್ತಿಲ್ಲ ನನ್ನ ಕಣ್ಣಲ್ಲಿ ಗೂಬೆ ನನ್ನನ್ನ ಹೊಡಿಯೋ ಜಾಸ್ತಿ ಆಯ್ತು ಈ ಸಂಸಾರ ನೀವುಗಳು ನನ್ನ ಮನೆ ಕಡೆ ನೀನೇನೇ ಆಟ ಆಡಿದ್ರು ಎಲ್ಲಿವರೆಗೂ ಆಡ್ತೀಯ ಇವತ್ತು ನನ್ನ ಮಗ ತನ್ನ ಕಣ್ಣಿಗೆ ತಾನು ಮೊನ್ನೆ ಬೇಕಿರ್ಬೇಕು ಒಂದಲ್ಲ ಒಂದು ದಿನ ನನ್ನ ಮಗನಿಗೆ ನೀನು ಏನು ನಿನ್ನ ಯೋಗ್ಯತೆ ಏನು ನಿನ್ನ ಬುದ್ಧಿ ಏನು ಅಂತ ಗೊತ್ತಾಗೇ ಆಗುತ್ತೆ ಕಣೆ ಆಗ ಈ ಸಂಸಾರ ಬಂಧನ ಉಳಿಸ್ತಾನೆ ಆಗ ನೀನು ಬೀದಿ ಬೀಳೋದು ಖಂಡಿತ ಕಣೆ ನಾನು ಬೀದಿಗೆ ಬೀಳ್ತೀನ ನೋಡು ಈ ಮನೆನ ಒಂದು ಮಾಡ್ತೀನಿ ಈ ಸಂಸಾರ ಬಂಧನ ಮಾಡ್ತೀನಿ ಹಾಗೆ ಹೀಗೆ ಅಂತ ಕನಸು ಏನಾದ್ರೂ ಕಟ್ಕೊಂಡ್ರೆ ಆವತ್ತೇ ನಿನ್ನ ಮಗನನ್ನ ಊಟದಲ್ಲಿ ವಿಷ ಹಾಕಿ ಸಾಯಿಸ್ತೀನಿ ನೆನಪಿನಲ್ಲಿ ಇಟ್ಟುಕೊಂಡಿರೋ ಏನೇ ಹೇಳ್ತಾ ನಿನ್ನ ಕಣ್ಣಲ್ಲಿ ನೀನೇ ವಿಷ ಹಾಕ್ತೀಯ ನಾನು ಹೇಳ್ದಾಗ ಮಾಡೇ ಮಾಡ್ತೀನಿ ಈ ಸಂಸಾರನ ಒಂದ್ ಮಾಡೋಕೆ ನೋಡ್ಬೇಡ ಅಷ್ಟೇ ಶಂಕರನ್ಗೆ ಊರ್ದಲ್ಲಿ ವಿಷ ಹಾಕಿ ಸಾಯಿಸ್ತೀನಿ ಅಂತಾಳೆ ನಿನಗೆ ಮನೇಲಿ ತಿನ್ ಜಾಸ್ತಿ ಆಯ್ತು ಇಲ್ಲ ನಿನ್ ಗಂಡು ಕಿವಿ ಮಾತು ಜಾಸ್ತಿ ಆಯ್ತು ಶಂಕರ ನೋಡಮ್ಮ ದೀಪ ಹೇಳೋದು ಕೇಳ್ಕೊಂಡು ಬಿದ್ದಿರೋಂಗಿದ್ರು ಬಿದ್ದಿರೋ ಇಲ್ಲಾಂದ್ರೆ ಎಲ್ಲಾರು ಹೋಗ್ಬೋದು ಏನೋ ಶಂಕರ ಏನೋ ಹೇಳ್ತಿದ್ಯಾ ದೀಪ ಅನ್ನೋ ಹುಲಿ ಬಾಯಿಗೆ ನಿನ್ನನ್ನು ಹಾಕ್ಬಿಟ್ಟು ನಾನು ಹೋಗ್ಬೇಕೇನೋ ಇಲ್ಲ ಇಲ್ಲ
ನಾನೆಲ್ಲೂ ಹೋಗಲ್ಲ ಕಣೋ. ಏನಮ್ಮ ನಾನು ಹೆಂಡ್ತಿಯ ಹುಲಿ ಹೆಂಡ್ತಿಯ ಅವಳು ಎಂತ ಕರುಣಾಮಯ ಅಂತ ಗೊತ್ತೇನಮ್ಮ. ಅವಳಲ್ಲಿರೋ ಹೃದಯ ನಿಮ್ಮಲ್ಲಿ ಸ್ವಲ್ಪ ವಾರ ಇದ್ದರೆ ದಿನ ಈ ಮನೆ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಕರುಣಾಮಯ ಆದ್ರೆ ಪಾಪ ಇವಳಿಗೆಲ್ಲ ಗೊತ್ತಾಗಬೇಕು. ಹೋಗೋ ಹೋಗೋ ಎಷ್ಟು ಬದುಕಬೇಕು ಅಂತಿದ್ಯಾ ಬರ್ಕೋಗ. ಹೆಂಡತಿ ಗುಲಾಮ ಯಾರು ಅಂತ ತಿಳ್ಕೊ. ಹೆಂಡತಿ ಗುಲಾಮ ನಾನಲ್ಲ ನೀನು. ಸಾಕಾಯ್ತು ಕಣೋ, ಸಾಕಾಯ್ತು. ಪಾಪಿ ನನ್ನ ಗಂಡಗೆ ಚುಚ್ಚಿ ಮಾತಾಡ್ತೀನೋ. ನನ್ನ ಮಗನ ಪಡೆಯೋದಿಕ್ಕೆ ಕಣ್ ದೇವರಿಗೆಲ್ಲ ಕೈ ಮುಗುತ್ತಲ್ಲ. ನನಗಿದೆಲ್ಲ ಆಗ್ಬೇಕಾಗಿದೆ, ನನಗಾಗ್ಬೇಕಾಗಿದೆ. ನಿನ್ನ ಜನ್ಮ ಕೊಟ್ಟಿದ್ದ ತಪ್ಪಿಗೆ ಈ ಶಿಕ್ಷೆ ನಾವು ಅನುಭವಿಸ್ಬೇಕಾಗಿರದೆ ಕಣೋ. ಕೇಳ್ಬೇಕಾಗಿರದೆ. ಹಾ ನಿಮಗೆ ಜನ್ಮ ಕೊಡಿ ಅಂತ ನಾವೇನು ಅಪ್ಲಿಕೇಶನ್ ಹಾಕಿದ್ವಾ ಇಲ್ವಲ್ಲ? ನಿಮ್ ತಿಂಡ ತೀರ್ಸ್ಕೊಳಕ್ಕೋಸ್ಕರ ನೀವು ಮಾಡಿದ ಕರ್ಮಕ್ಕೆ ನಮ್ಮನ್ನ ಈ ದಿನ ಕರ್ತಕ್ಕಂಡ್ ಬಿಟ್ಟಿದ್ರ. ಇದು ಒಂದು ಭಯ, ಇದು ಒಂದು ಬದುಕ. ಬೇಕಿತ್ತ ಈ ಮಕ್ಕಳು ನನ್ನ ಮಕ್ಕಳು ಈ ರೀತಿ ಆಗ್ತಾರೆ ಅಂತ ನನಗೆ ಗೊತ್ತಿದ್ರೆ ಹುಟ್ಟಿದಾಗಲೇ ಕತ್ತಿಸಿ ಸಾಯಿಸ್ಬಿಡ್ತಿದ್ದ ಕಡೆ. ಮಕ್ಕಳನ್ನ ಸಾಯಿಸ್ತಿದ್ದೆ ಅಂತ ಮಾತ್ರ ಹೇಳ್ಬೇಡ್ರಿ. ಅವ್ರು ಎಲ್ಲೇ ಇರ್ಲಿ, ಹೇಗೆ ಇರ್ಲಿ, ಅವ್ರು ಚೆನ್ನಾಗಿರ್ಲಿ, ಅವ್ರು ಚೆನ್ನಾಗಿರ್ಲಿ. ಈಗಿನ ಪುತ್ರ ನಾನು ನಿನಗಾಗಬೇಕು, ನೀನು ನನಗಾಗಬೇಕು ಕಣೆ. ನಾನಿನ್ನೂ ಗಟ್ಟಿಯಾಗಿದ್ದೀನಿ ಕಣೆ. ಬಾರೆ ನಾನು ಸಾಕ್ಸಕ್ಕಿಲ್ಲ. ಮಕ್ಕಳು ಬೇಕು ಅಂದಾನು ಮಕ್ಕಳು ಮಕ್ಕಳು ಬೇಡ ಅಂತಾನು ಮಕ್ಕಳನ್ನು ಪ್ರೀತಿಸದ ಮಕ್ಕಳ ಮನೆಯಲ್ಲಿ ಇದು ಬದುಕ. ನಾ ಈ ಭೂಮಿ ಮೇಲೆ ಬದುಕಿರೋದ್ಕಿಂತ ಸಾಯನ ಮೇಲಾಗಿತ್ತು. ನಾ ಸಾಯ್ಬಾರ್ದು. ಅಯ್ಯೋ ಅಪ್ಪ, ಹೇಗಿದ್ದೀರಪ್ಪ? ಚೆನ್ನಾಗಿದ್ದೀರಪ್ಪ? ಚಂದ ಯಾವ ಚಂದನೇನಮ್ಮ. ಇದು ಚಂದಾಗಿದ್ದು ಯಾವ ನಾಟಕ ತೋರಿಸ್ಬೇಕು ಅಂತಮ್ಮ. ಇದಕ್ಕಿಂತ ಸಾವಾರು ಬರ್ಬಾರ್ದೇನಮ್ಮ. ಆ ರೀತಿ ಮಾತಾಡ್ಬೇಡಪ್ಪ. ನಿನ್ ಬಾಯಲ್ಲಿ ಸಾಯ್ತೀನಿ ಅಂತ ಮಾತ್ರ ಹೇಳ್ಬೇಡ. ಆ ರೀತಿ ಹೇಳಿದ್ರೆ ನನ್ ಮೇಲೆ ಆಣೆ. ಅಪ್ಪ ಅಲ್ಲ ಅಪ್ಪ, ಜೀವನ ಉದ್ದಕ್ಕೂ ಮಕ್ಕಳು ಅಂತ ಈಗ ಜೀವನನೆಲ್ಲ ತ್ಯಾಗ ಮಾಡ್ಬಿಟ್ಟಿದ್ದೀನಿ. ಈಗ ನೋಡಿದ್ರೆ 2 ದಿವಸ ಕೂಡ ನೀವು ನೆಮ್ಮದಿಯಾಗಿಲ್ಲ. ನನ್ನ ತಂದೆ ತಾಯಿಗಳು ಒಂದು ಇರುವಿಗೂ ಸಮೇತ ಒಂದು ಕೇಡು ಬಯಸಿದವರಲ್ಲ. ಯಾಕಪ್ಪ ದೇವ್ರೆ ನನ್ನ ತಂದೆ ತಾಯಿಗೆ ನೆಮ್ಮದಿ ಇಲ್ದಂಗೆ ಮಾಡ್ತಾ ಇದ್ಯಾ? ಅಪ್ಪ, ಅಮ್ಮ ಎಲ್ಲಪ್ಪ? ಸಮಾಧಾನ ಮಾಡ್ಕೊಳ್ಳಿಯಪ್ಪ. ಏನಾಯ್ತಪ್ಪ? ನಿಮ್ಮ ಅಮ್ಮ ಕರಲಿಲ್ಲ ಅಮ್ಮ, ಕರಲಿಲ್ಲ. ಅಯ್ಯೋ ಅಮ್ಮ, ಏನಪ್ಪ?
ಜಾಗ ಖಾಲಿ ಮಾಡಿರ್ಬೇಕು. ಗೊತ್ತಲ್ಲ? ರಾಕ್ಷಸಿ ನೀನು ಉದ್ಧಾರ ಆಗಲ್ಲ. ರಾಕ್ಷಸಿ ಹೇಗೆ ಹೊಡಿತಾ ಇದ್ದಾಳೆ ಅಂತ ನನ್ನನ್ನೇ ಕತ್ತಿಗೆ ಮನೆಯಿಂದ ಆಚೆ ಹಾಕಿದ್ದಾಳೆ. ಇದನ್ನು ಕೇಳಕ್ಕೆ ಆಗಿಲ್ಲ. ಎದ್ದೇಳಪ್ಪ. ಶೀಲಾ ಮಾವನವ್ರಿಗೆ ಮಾವ ಮಾವ ಎದ್ದೇಳೆ ಎದ್ದೇಳಿ ಕುಂದ್ಗಡೆ. ಕಲ್ಲು ಬಂಡೆ ಒಳಗೆ ನಿಮ್ಮ ಮಗಳು ಪ್ರೀತಿಯ ಹೂವು ಅರಳಿಸಿದ್ದಾಳೆ. ದೇಶ ಜ್ವಾಲೆಯಿಂದ ಹೊರಬಂದು ಪ್ರೀತಿ ಮಮತೆ ವಾತ್ಸಲ್ಯ ಕಡಲಾಗಿ ಶೀಲಾಳ ಜೊತೆ ಜೀವನ ಮಾಡ್ತಾ ಇದ್ದೀನಿ ಮಾವ. ಆಶೀರ್ವಾದ ಮಾಡಿ ಉದ್ಭವ ನನ್ನ ಮಗಳು ಬಾಳು ಆ ದೇವರಲ್ಲಿ ನಾನು ಯಾವ ರೀತಿ ಇರ್ಬೇಕು ಅನ್ಕೊಂಡಿದ್ನೋ ಆ ರೀತಿ ಇದೆ ಕಣಪ್ಪ. ನನಗೆ ಬಹಳ ಸಂತೋಷ ಆಗ್ತಿದೆ ಕಣ್ರಪ್ಪ, ಬಹಳ ಸಂತೋಷ ಆಗ್ತಾ ಇದೆ. ಇದನ್ನ ನಿಮ್ಮ ಅಮ್ಮ ಏನಾದ್ರು ನೋಡಿದ್ರೆ ಅಮ್ಮ ಹಿಂದೆ ಎಷ್ಟು ಸಂತೋಷ ಪಡ್ತಿದ್ದಮ್ಮ. ಎಷ್ಟೇ ಕಂಡ್ರು ಅಮ್ಮ ಬರ್ಲಿಲ್ಲ. ಅಮ್ಮನ ಮನ್ಸು ಯಾಕಪ್ಪ ಕಲ್ಲಾಗಿದೆ? ಯಾಕಪ್ಪ ಅಮ್ಮ ಬರ್ತಾರೆ? ಇಲ್ಲಮ್ಮ, ಆ ರೀತಿ ಬೇಡಮ್ಮ. ಶೀಲಾ ಹಳಕ್ಕೂ ಆಗದೆ ಅನುಭವಿಸಕ್ಕೂ ಆಗದೆ ನಡ್ತೇನೆಮ್ಮ ಜೀವ. ಲೇ ಶೀಲಾ, ಹೀಗೆ ಮಾತಾಡ್ತಾ ನಿಂತಿರ್ತೀಯೋ ಮಾವನವ್ರಿಗೆ ಏನಾದ್ರು ತಿನ್ಸ್ತೀಯೋ? ನಡ್ರಿ ಮಾವ. ಏನ್ ಸಮಾಚಾರ ಅಂತ ನಿನ್ನ ನೋಡ್ತಾ ಇದ್ರೆ ನನಗೆ ಅಯ್ಯೋ ಅನ್ಸುತ್ತ. ಅಯ್ಯೋ ಪಾಪ, ಯಾಕೋ ನೀವೇನೋ ಊದ್ಗಳಿಂದ ಬಂದು ಸಿಎಂ ಮದುವೆ ಆಗ್ಬೋದು ಅಂತ ಡೈರಿ ಪಕ್ಕ ಸೆಟ್ಲ್ ಆಗ್ಬಿಟ್ಟಿದೀಯಾ. ಏನೋ ನಿಮ್ ಸಿಎಂ ಹತ್ರ ಹಣಕಾಸು ನೋಡ್ಬೋದು ಹೊರತು ನಿನಗೆ ಯಾವ ಸುಗಂಧ ಸಿಗಲ್ವಲ್ಲ ಸಿಂಗಾರೇ. ನೀನ್ ನೋಡಿದ ಬಂದು ಓ ಸಿಂಗಾರೇ, ಲೇ ಸಿಎಂ ನ ಏನಂತ ತಿಳ್ಕೊಂಡಿದ್ಯೋ? ಅವನೊಂಥರ ನನ್ ಪಾಲಿನ ದೇವತಾ ಮನುಷ್ಯ ಇದ್ದಂಗೆ. ಅವನ್ ಇರ್ಬೇಕಾದ್ರೆ ನನಗೇನ್ ಕಮ್ಮಿ ಆಗೈತೆ ಹೇಳು? ಬಿಡ್ತು ಅನ್ನೋ ಸಿಂಗಾರೇ. ನಿಮ್ ಸಿಎಂ ಹತ್ರ ಏನಾಯ್ತೆ ಏನಿಲ್ಲ ಅಂತ ನನಗ್ ಗೊತ್ತಿಲ್ಲ ಇರೋದ. ನೀನ್ ಯಾವಾಗ ನೋಡಕ್ ಹೋಗಿದ್ದು? ಸಾಯಂಕಾಲ 6 ಗಂಟೆ ಅಂದ ತಕ್ಷಣ 6-1 6-2 6-3 ಕಿಸ್ಕೊಂಡ್ ಬಿದ್ದೋಯ್ತಾನೆ. ಅವನ ಹತ್ರ ಯಾವ ಸುಖ ಪಡಿದೀಯ ಅಂತ ನಾನ್ ಬಂದಿದ್ದೀನಿ ಸಿಂಗಾರೇ. ಓ, ಅವನ್ ಕಾಲ್ ಕಿಸ್ಕೊ ಬಿದೋಯ್ತಾನೆ ಅಂತ ನೀನು ನನ್ನ ಮದುವೆ ಆಗಿ ಬಾಳ್ಕೊಳ್ಳೋಣ ಅಂತ ಬಂದಿದೀಯ. ಹೌದು ಸಿಂಗಾರೇ. ಬಹಳ ದೊಡ್ಡ ಮನ್ಸ್ ಮಾಡ್ಬಿಟ್ಟಿದ್ಯಾಕಲ್ಲ ನೀನು ಬೆಳಗ್ಗೆನೆ. ಅಂದ್ರೆ ಈಗ ನನ್ನ ಮದುವೆ ಆಗ್ಬೇಕು ಅಂತ ತೀರ್ಮಾನ ಮಾಡಿದೀಯ. ಮದುವೆ ವಯಸ್ಸಿಗೆ ಮದುವೆ ಆದ್ರೆ ಚಂದವಾಗಿರೋ ಹುಡುಗಿನ ಮನೆ ಕಂಡ್ರೆ ಆಗಲು ಇಲ್ಲ ರಾತ್ರಿ ಅಂತಾನೆ ಕದಾ ತಟ್ಟು ಅನ್ಸ್ಬಿಡ್ತ ಸಿಂಗಾರೇ. ಅದಕ್ಕೆ ಮದುವೆ ವಯಸ್ಸಿಗೆ ಮದುವೆ ಆದ್ರೆ ಚಂದ ಅಲ್ವಾ ಸಿಂಗಾರೇ? ಅಂದ್ರೆ ಈಗ ನೀನು ಮದುವೆ ವಯಸ್ಸಿಗೆ ಬಂದಿದ್ಯಾ? ಸಿಂಗಾರೇ, ಕದ ತಟ್ಟ ವಯಸ್ಸಿಗೆ ಬಂದ್ಬಿಟ್ಟಿದ್ಯಾ? ಮೊದ್ಲು ಗಂಡಸ್ತನಕ್ಕೆ ಔಷಧಿ ತಗೋಬ, ಆಮೇಲೆ ಬೇಕಾದ್ರೆ ನಿಂದ ನೋಡ ಇದ್ದ ಮಾತಾಡೋದು ಅತ್ತಗೆಲ್ಲೋ ಮಾತಾಡ್ತಾವ. ನೀವು ಏನ್ ಹೇಳ್ದೆ ಗೊತ್ತಾ ನನೀಗ? ಮೊದ್ಲು ಗಂಡಸ್ತನಕ್ಕೆ ಔಷಧಿ ನೀನ್ ಹಿಂಗೆ ಬಿದ್ದಿರ್ತೀಯ.
ಎಷ್ಟು ಸಾರಿರು ಕಲಮ್ಮ ಅಂದದ ಮನೆಯ ಕಿಟಕಿಗೆ ಎಷ್ಟು ದಿನ ಕಾಯನಮ್ಮ ಮೂಲ ಪುತ್ಥಳಿ ಮೌನವಿಗೆ ನಡಿ 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 ಮರದ ಮನೆಗೆ ಹೋಗುವ ಎಲ್ಲಿದು ನೋಡ್ದಲ್ಲ ಕಾಶಿನಾಥನ್ ಟ್ರಿಬಲ್ ಬ್ಯೂಟಿ ಫೋರ್ ಪಾರ್ಟಿ ಬೆಳಕು ಕೊಡ್ತೀಯಾ ಇಲ್ಲ ಬೆಂಕಿ ಇದ್ದೀಯಾ ಬೆಳಕು ಕೊಡ್ತೀಯಾ ಇಲ್ಲ ಬೆಂಕಿ ಇದ್ದೀಯಾ ಏನೇ ಇದು ಮುಡ್ದಲ್ಲೆಲ್ಲ ಶಾಕು ಸೂಪರ್ ಅಮ್ಮ ಬ್ರಹ್ಮದ ಶಿಸ್ತು ಒಂದು ವಾರ ಬೇಗ ಬಾ ಅಂತ ಹೇಳಿದ್ರೆ ಮೊದಲೇ ನಾಳೆ ಅಂತ ಬಂದಿದ್ದಲ್ಲ ಏನು ಆಫೀಸ್ನಲ್ಲಿ ಬಾಸು ರಜೆ ಕೊಡಲಿಲ್ಲ ಅದಕ್ಕೆ ನಾನೇನು ಮಾಡಿದೆ ಕೆಲಸಕ್ಕೆ ರಿಸೈನ್ ಮಾಡಿ ಬಂದಿದ್ದೀನಪ್ಪ ಏನೋ ಏನು ಹೇಳ್ತಾ ಇದೆಯಾ ಕೆಲಸಕ್ಕೆ ರಿಸೈನ್ ಮಾಡಿ ಬಂದ ಏನು ದೇವ್ರು ಕೊಟ್ಟಂತ ಕೆಲಸನ ರಿಸೈನ್ ಮಾಡಿ ಬಂದಿದ್ದೀನಿ ಅಂತ ಹೇಳ್ತಾ ಇದೆಯಲ್ಲ ಯಾಕೆ ಈ ರೀತಿ ಮಾಡಿದೆ ನೋಡು ಉಗ್ರಪ್ಪ ತಿಂಗಳಾಯ್ತು ಅಂದ್ರೆ ಒಬ್ಬರ ಮುಂದೆ ಕೈ ಚಾಚಿ ನಿಂತ್ಕೊಳ್ಳೋದಕ್ಕೆ ನನಗೆ ಮುಜುಗರಾಯ್ತಿತ್ತು ಬರ ಅದಕ್ಕೆ 4 ಜನಕ್ಕೆ ಕೈ ಎತ್ತು ಕೊಡೋದ್ರಲ್ಲಿ ಇದಾಗಿ ಅನಿಸುತ್ತು ನನಗೆ ಅದಕ್ಕೆ ಊರಲ್ಲೇ ವ್ಯವಸಾಯ ಮಾಡ್ಕೊಂಡಿರೋಣ ಅಂತ ಬಂದಿದ್ದೀನಪ್ಪ ಆಯ್ತು ಹೋಗಿ ಮನೆಗೆ ಹೋಗಿ ಬೇಗ ಸ್ನಾನ ಮಾಡ್ಕೊಂಡು ಬಾರಪ್ಪ ನಾನು ಕಾಯ್ತಾ ನನ್ನ ಸ್ನೇಹಿತನಿಗೆ ದ್ರೋಹ ಮಾಡೋಣ ಏನು ಮಾತನಾಡ್ತಾ ನಾನು ಏನಂತ ಹೇಳಿ ನಿಮ್ಮನ್ನ ನನ್ನ ಮನಸ್ಸಲ್ಲಿಟ್ಟು ಪೂಜೆ ಮಾಡ್ತಾರೆ ಈ ಜನ್ಮದಲ್ಲಿ ಮದುವೆ ಅನ್ನೋದಾದ್ರೆ ಬೇರೆ ಯಾರು ತಾಳಿ ಕಟ್ಟೋದಿಲ್ಲ ನೀವೇ ತಾಳಿ ಕಟ್ಟಬೇಕು ನೀವೇ ನನ್ನ ಗಂಡ
ಖುಷಿ ಪಡ್ತೀನಿ. ನನ್ನ ಮಾತು ಕೇಳಿ. ಸರಿ, ಇಲ್ಲೇ ಹತ್ತಿರದಲ್ಲಿ ದೇವಸ್ಥಾನ ಇದೆ, ಬನ್ನಿ ಬನ್ನಿ, ಇದ್ರ ಮಧ್ಯ ಸಂಭ್ರಮ. ಸುಮತೆ ಬಾ
ಮಾರೇವಿ ಇಂದು ಬೆಳಗ್ಗೆ 6 ನನ್ನ ತಂಗಿ ಮದುವೆ ಕಣೆ. ನನ್ನ ಸಂತೋಷಕ್ಕೆ ಮಿತಿಯೇ ಇಲ್ಲ ಕಣೆ. ನಿನ್ನ ಸಂತೋಷಕ್ಕೆ ಮಿತಿನೇ ಇಲ್ಲ ಕಣೆ. ಸುಮತಿ, ನೀನು ನನ್ನ ದೇವತೆ ಕಣೆ. ನಿನ್ನಂತ ಹೆಂಡತಿ ಕೊಡೋದಕ್ಕೆ ನಾನು ಎಷ್ಟು ಪುಣ್ಯ ಮಾಡಿದ್ದೇನೆ. ನನ್ನ ತಂಗಿ ಮೀನಾಕ್ಷಿನ ನಿನ್ನ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದೆ. ನಿನ್ನಂತ ಹೆಂಡತಿ ಕೊಡೋದು ನಾನು ಪುಣ್ಯ ಅಲ್ವೇನು? ಆಗ್ಬೇಡ ನಂಬರ್ ಕಾರ್ಡ್ ಕೊಡ್ತಾಚಲ್ಲ ಯಾರು ನಂಬರ್ ಕಾರ್ಡ್ ಮುಂಜಾನೆಯ
ಬೆಳಿಗ್ಗೆ ಏನು ಕೆಲಸ ಮಾಡಿಲ್ಲ. ಅದಕ್ಕೆ ಊಟ ಮಾಡೋದು. ಅದು ನಿನ್ನ ಮದುವೆ ಆಗಲಿ ನಾನು ನೀವು ಈ ತರ ಅವಮಾನ ಮಾಡಿ ನನ್ನ ಗೌರವ ಕಲಿಬೇಕು ಎಷ್ಟು ದಿವಸದ ವಂಚಾಗ್ತಾ ಇದ್ರಿ. ಮುಚ್ಚು ಬಾಯ್. ಪರಿಸ್ಥಿತಿ ಕೈಗೊಂಬೆಯಾಗಿ ಈ ರೀತಿ ಆಗಿದೆ ಕಣಪ್ಪ. ನಮ್ಮನ್ನು ಕ್ಷಮಿಸಿ ಆಶೀರ್ವಾದ ಮಾಡಪ್ಪ. ದ್ರೋಹಿಗಳ ನೀನು ಮದುವೆ ಆಗ್ತೀನಿ ಅಂತ ಒಂದು ಮಾತು ಒಂದೇ ಒಂದು ಮಾತು ನನ್ನ ಹತ್ರ ಹೇಳಿದೆ. ಹತ್ತು ಕೈ ಜೋಡಿಸಿ ನಾನು ನಿಮಗೆ ಮದುವೆ ಮಾಡ್ತಿದ್ದದ್ದು. ಆದರೆ ನೀವಿಬ್ರು ನನಗೆ ಅಂತ ಅವಮಾನ ಮಾಡ್ಬಿಟ್ಟಿದೆ. ಒಂದು ಜನ ನನ್ನ ಇಷ್ಟು ಮುಂದೆ ನಾನು ಹೇಗೆ ತರ ಒಂದು ತಿಂಗಳಲ್ಲಿ ಇಲ್ಲ, ನನ್ನ ಕೈಲಿ ಇದನ್ನ ತಡ್ಕೊಳಕ್ಕಾಗಲ್ಲ. ಹೊರಟಾಗಿ ನಾನು ನಿಮ್ಮನ್ನ ತುಂಡು ತುಂಡಾಗಿ ಕತ್ತರಿಸಿದ್ದು ಬಂದೆ. ಹೊರಟಾಗಿ ಹಾಗೆಲ್ಲ ಮಾತಾಡ್ಬೇಡ ಅಣ್ಣ. ಈ ಮದ್ವೆಗೆ ನೀವು ಒಪ್ಪಿಗೆ ಕೊಟ್ಟೇ ಕೊಡ್ತೀರಾ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾವು ಹುಡುಗಿ ದುಡುಕ್ತೀವಿ. ಅಣ್ಣ ದಯವಿಟ್ಟು ನನ್ನ ಕ್ಷಮಿಸ್ಬಿಟ್ಟು ನನಗೆ ಆಶೀರ್ವಾದ ಮಾಡೋಣ. Thank you.
ಮಾಡಿಕೊಂಡು ಎರಡು ಮನೆತನಗಳ ನಡುವೆ ನಡೆಯುವ ಈ ಕಥೆಯನ್ನು ಆಧಾರಗೊಂಡ ಸಂಸಾರ ಬಂಧನವೇ ನಿಮ್ಮ ಮುಂದೆ ಪ್ರದರ್ಶನ ನೀಡುತ್ತಿರುವ ಸುಂದರ ಸಾಮಾಜಿಕ ನಾಟಕ. ಇದುವೇ ಸಂಸಾರ ಬಂಧನ. ಈ ಕಥೆಯ ಆಧಾರ ಸ್ತಂಭ ಗುಣಶೇಖರನ ಪಾತ್ರದಲ್ಲಿ ಮಧು ಮಲ್ಲು ಈಗ ಅದೇ ಮಕ್ಕಳಿಂದ ನಿಮ್ಗೆ ಕಣ್ಣೀರು ಕಾಣಿಕೆ ಕೊಡ್ತಿದ್ದೀನಿ. ಹುಟ್ಟುವಾಗ ಅಣ್ಣ ತಮ್ಮ ಬೆಳೆಯುವಾಗ ತಗದೇನೆ ಗಾದೆ ಮಾತು ಎಲ್ಲಮ್ಮ ಸುಳ್ಳಾಗುತ್ತೆ. ನಿಮಗೆ ಜನ್ಮ ಕೊಡಿ ಅಂತ ಏನು ಅಪ್ಲಿಕೇಶನ್ ಹಾಕಿದ್ವಾ? ನೀವಲ್ಲ ನಿಂತಿದ್ದ ತೀರಿಸ್ಕೊಳಕ್ಕೋಸ್ಕರ ನೀವು ಮಾಡಿದ ಕರ್ಮಕ್ಕೆ ನಮ್ಗೆ ಈ ದಿನ ಈ ನರಕಕ್ಕೆ ತಂದು ಕೊಟ್ಟಿದ್ರ. ಇದು ಒಂದು ಗಾಳ, ಇದು ಒಂದು ಬದುಕ. ನಾನ್ ಕಂಡ್ರೆ ನಮ್ಮ ದಣಿಯವರು ಈಗ ಇದೇ ಜಾಗದಲ್ಲಿ ಬತ್ತವ್ರೆ. ಹಂಗೆ ಆ ನನ್ನ ಮಗನ ಸೆಳೆದು ತುರ್ದು ಬಂದೋಬಸ್ತ್ ಮಾಡ್ಕೊಂಡು ಆಮೇಲೆ ಅದೇ ಬೀಗಾನೆ ಬೇರೆ, ಬ್ಯಾಟ್ರಿಯಲ್ಲಿ ಬೇರೆ, ಚೇತ್ರಿಯಲ್ಲಿ ಬೇರೆ ಅಂತ ರಿಪೇರಿ ಮಾಡಕ್ ಬಂದಿನಿ ಕಣೆ ಸಿಂಗಾರಿಗೆ. ಮನೆಯಲ್ಲಿ ಯಜಮಾನನಾಗಿ ಒಂದು ತೀರ್ಪನ್ನು ನೀಡುವ ಯಜಮಾನ ರಾಜಣ್ಣನ ಪಾತ್ರದಲ್ಲಿ ನಾಗರಾಜ್ ಸಾರ್ಥಕವಾಯಿತು ಗುಣಶೇಖರ, ಸಾರ್ಥಕವಾಯಿತು. ಈ ನಾಟಕದ ಖಳನಾಯಕನೆನಿಸಿಕೊಂಡಿರುವ ಪಾತ್ರದಲ್ಲಿ
ಮುತ್ತೈದ ಭಾಗ್ಯ ಶಾಶ್ವತವಾಗಿ ಸಿಗುತ್ತೆ ಅಂತ ತಿಳಿದಿದ್ರೆ ಅದು ನಿನ್ನ ಭ್ರಮೆ. ಆ ಸಾರಿ ನೇಣಿಗೊಂದು ದಿನ ನೇಣಿನ ಹಗ್ಗ ನೇಣಿನ ಹಗ್ಗ ಯಾವಾಗ ಮುಂದೆ ಬರ್ತೀನಿ ಆಯ್ತಾ ಇರಿ. ತಂದೆ ತಾಯಿ ಮೇಲೆ ಇಷ್ಟಾದ್ರೂ ಪ್ರೀತಿ ಗೌರವ ಇದೆಯಲ್ಲ. ಈ ನಾಟಕದ ಉಪಕರಣಾಯಕ ಎಲ್ಲರೂ ಅಡಿ ಹೋಗು ಅವ್ರನ್ನ ಕಳಿಸ್ಬಿಟ್ಟು ಆಮೇಲೆ ಬರ್ಬೇಕು. ಸೋಬಾನ ಸೋಬಾನ ಸೋಬಾನ
ಕೊಡಿಸ್ಕೊಳಂಗ್ ಕಾಣ್ತಾ ಇದೀಯ. ತಂದ್ಕೊಡ್ತೀಯ ಮಡಗೋಗಿರೋ ಬದ್ನೆಕಾಯ. ನೀನೇನಾದ್ರೂ ನಂಬ್ಕೊಂಡ್ರೆ ಕೊನೆ ನಮ್ಗೆ ಸಿಗೋದು ಏನ್ ಹೇಳು? ಅದು ಸಿಗೋದಿಲ್ಲ. ಅದು ಏನು ಅರ್ಧಂಬರ್ಧ ಕಿತ್ಕೊಂಡ್ಬಿಟ್ಟವ್ನೆ. ನನ್ಯಾಕೆ ಇಷ್ಟು ಕಳುವೆ ಕಟ್ಟೆ? ದುಡ್ಡಿಲ್ಲ ಆಡಕ್ಕೆ ಸರಿಕಲ್ಲ. ಯಾಕೆ ಹೇಳು? ಕಬಡ್ಡಿ ಆಡಕ್ ನೀನ್ ಬರಕ್ಕಿಲ್ಲ ಕಲ್ಲ. ನಾನು ಅಂದ್ಬಿಟ್ಟೆ ಈಗಲೇ ಹೂ ಅನ್ನು ನೋಡುವ. ಅದೇ ಸೊತ್ಕಲ್ಲ ಬರೀ ಅಳ್ಳಾಡಿಸ್ಕೊಂಡು ಬರೋದೇ ಆಯ್ತು. ಏನು ಕಿಸಿನಾರೆ ನೀನು ಹಂಗಂದೆ ಸಿಂಗಾರಿ. ಹಂಗೆ ಕೆಳಕ್ ಬಿಟ್ರೆ ಒಂದ್ ಆಟ ಆಡ್ಬಿಡುಮ. ನಾಚಿಕೆ ಇಲ್ದೆ ಹೂ ಅನ್ನೋದು ನೋಡು. ವಾ ನಮ್ ದಣಿಗಳು ಬಂದ್ರು ಅಂತ ಕಾಣುತ್ತೆ. ಏನ್ ಮಾಡೋದ ಈಗ? ಏನ್ ಮಾಡುದು ಸಿಂಗಾರಿ? ಏನ್ ಮಾಡೋದು? ಎಲ್ಲ ಔಷಧನೆ ನಾನು. ಅದೇ ಗೊತ್ತಾಗ್ತಾ ಇಲ್ವಲ್ಲ. ಎಲ್ಲ ಹೋಗ್ಬೋದ್ಯಾ? ಮಂಚದಡಿ ಕೊಂಡೈತೀನಿ. ಮಂಚದಡಿ ಮಾತ್ರ ಹೋಗ್ಬೇಡ. ಯಾಕೆ? ಅಲ್ಲಿ ಇಷ್ಟು ದಪ್ಪ ಎಗಳದ್ ಮರಿ ಸೇರ್ಕೊಂಡ್ಬಿಟ್ಟೈತೆ. ಅಯ್ಯೋ ಸಿಂಗಾರಿ ಮಂತೆಲ್ಲ ಔಷಧೋದು ಜಾಗ ತೋರ್ಸು. ಒಂದ್ ಕೆಲ್ಸ ಮಾಡು, ಮೇಲೋಗಿ ಔದ್ಕೊಂಡ್ ಕೂತಿರು. ನಾನ್ ಕರಿಯೋವರೆಗೂ ನೀನ್ ಬರ್ಬಾರ್ದು. ದಣಿಗಳಿಗೆ ಏನಾದ್ರು ಹೇಳಿ ಅವ್ರನ್ನ ಹೊರಗಡೆ ಕಳಿಸ್ಬಿಡ್ತೀನಿ. ಆಮೇಲಿಂದ ಬರುವಂತೆ. ಆಮೇಲೆ ಅವ್ರು ಹೋದ್ಮೇಲೆ ನಾವ್ ಮಾಡೋದು ಸರಿ ಇರ್ತದಲ್ವಾ? ಏನಾಡಿಯ ಹೋಗ್ದಲ್ಲಿ ಈಗ ಕಾಲು ಬೇರೆ ಸರಿ ಇಲ್ವಲ್ಲ. ಅಯ್ಯೋ ಯಾರಾದ್ರೂ ಬಂದಿದ್ರ ಅಂತೇನು? ಬರ್ತಾರೆ. ಅಲ್ಲ ನಮ್ ಮನೆಗೆ ಬರೋದಿಕ್ಕೆ ಯಾರ್ ತಾನೇ ಇದಾರೆ? ನೀನು ಒಳ್ಳೆ ಒಟ್ಟಿ ಬೇವರ್ಸಿ ಇದ್ದಂಗಿದೀಯ. ನೆಂಟ್ರ ಇಷ್ಟ್ರ ಸತ್ರೆ 4 ಆಳು ಇಲ್ಲ ನಿನ್ನ ಒತ್ಕೊ ಹೋಗಿದ್ದೆ. ನೀನ್ ಯಾರು ಬಂದ ನಿಮ್ ಮನೆಗೆ ಅಂತ? ನನ್ ಕಡೆಯವ್ರಂತೂ ಯಾರೂ ಇಲ್ಲ. ನಿಮ್ ಕಡೆಯವರಾದ್ರೂ ಯಾರಾದ್ರೂ ಬಂದಿದ್ರ ಅಂತ? ಅದೇ ಹಿಂದಿಂದ ಹೋಗಿ ಮುಂದಕ್ಕೆ ಬಂದು ಮಾತಾಡು. BMTC ಕುಂಟಾನೋ ಇಲ್ಲ ಡಮಾಲ್ ಕೊಟ್ಟ ಟ್ರಾಕ್ಟರ್ ಓಡಿಸೋದಲ್ಲ ಛತ್ರಿ ರಿಪೇರಿ ನನ್ ಮಗನೋ ಆಗಾಗ ಬಂದು ಮಲ್ಕಾಗ್ತಾ ಇರ್ತಾರಂತಲ್ಲ. ಏನ್ ಸಮಾಚಾರ? ಪುನಃ ನೀನ್ ಯಾಕೆ ಹಿಂದಕ್ಕೆ ಹೋದೆ ಮುಂದಕ್ಕಿಂತ? ಅದನ್ನ ಕೇಳ್ತಾ ಇದ್ದೀನಿ ಸಿಂಗಾರಿ. ಹಿಂದೆನೆ ಕೆಲಸ ಇವ್ರಿಗೆ ನಾನು ನೋಡ್ತಾನೆ ಇದ್ದೀನಿ ಅವಾಗಿಂದ. ವೈಕುಂಠ ಹೇಗಿದ್ರು ನಿಮ್ ಬಡ್ಡಿ ದುಡ್ಡನ್ನ ಇಸ್ಕೊಂಬರೋದಕ್ಕೆ ಅಂತ ಹೋಗ್ತಾನೆ. ಇಲ್ಲಿ ನೀವಿರ್ತೀರಾ ಬಡ್ಡಿ ದುಡ್ಡನ್ನೆಲ್ಲ ಕೊಡೋದಕ್ಕೆ ಅಂತ ಅವಾಗ ಮನೆಗ್ ಬರ್ತಾನೆ. ಇನ್ನು ಆ ಛತ್ರಿ ರಿಪೇರಿ ಏನಾದ್ರು ರಿಪೇರಿ ಇದ್ದಾಗ ಮನೆಗ್ ಬರ್ತಾನೆ. ಅದಕ್ಕೆಲ್ಲ ಅವ್ರು ಬಂದದಕ್ಕೆಲ್ಲ ತಪ್ಪೇನಿಲ್ಲ ಬಿಡಿ ದಣಿ. ಬಂದು ಹೋದ್ರೆ ತಪ್ಪೇನಿಲ್ಲ. ಅಕಸ್ಮಾತು ತಪ್ಪು ನಡೆದೋಯ್ತು ಏನ್ ಮಾಡ್ತೀಯಾ? ಒಂದ್ ವೇಳೆ ಏನಾದ್ರು ಹಂಗೆ ತಪ್ಪು ನಡೆದೋದ್ರೆ ಮುಂದಕ್ಕೆ ನೀವಿದ್ದೀರಲ್ಲ ಎಲ್ಲ ತಪ್ಪು ಅವರಿಂದ ಶಿಕ್ಷೆ ನನ್ಗ. ವಯಸ್ಸಾಯ್ತಲ್ಲ. ನೀನು ಬರ್ತಾ ದಾರಿ ತಪ್ಪು ಮಗಳಾಗ್ತಾ ಇದೆಯಾ ನೋಡು. ಯಾರ್ದೋ ಬಂದಿರೋ ರೋಗಕ್ಕೆ ನಾನ್ ಇಂಜೆಕ್ಷನ್ ತಗೋಬೇಕಂತೆ. ನೀನು ಬೇಡ, ನಿನ್ ಸವಾಸನೂ ಬೇಡ. ಆ ಕುಂಟುನ ಕಲೇಸಿನ ಕಟ್ಕೊಂಡು ಚೆನ್ನಾಗಿರೋ. ಅಯ್ಯೋ ದಣಿ ಹೇಳಿದ್ದೆಲ್ಲ ನಿಜ ಅಂತ ತಿಳ್ಕೊಂಡ್ಬಿಟ್ರ? ಇಲ್ಲ ದಣಿ, ಸುಮ್ನೆ ತಮಾಷೆಗೆ ನೀವೇನಂತೀರಾ ಅಂತ ಸುಮ್ನೆ ಹಾಗೆ ಹೇಳ್ದೆ. ನನ್ ಪಾಲಿನ ದೇವ್ರು ನೀವಿರ್ಬೇಕಾದ್ರೆ ನಾನ್ ಯಾಕೆ ಬೇರೆ ಯಾರನ್ನ ನೋಡ್ತೀನಿ? ಹೌದಾ ಸಿಂಗಾರೇ? ನಾನೂ ತಮಾಷೆಗಂದೆ ನೋಡು. ಅಕಸ್ಮಾತು ನಾನು ನೀನು ಬಾಂಬೆಗೆ ಹೋಗಿ ಸಿಟ್ಲಾಗ್ಬಿಡೋಣ ಏನಂತೀಯಾ? ಏನು ಬಾಂಬೆಲ್ ಹೋಗಿ ಬೋಂಡ ಬಜ್ಜಿ ಹಾಕಿ? ಅಲ್ಲ ಹುಟ್ಟಿ ದೂರು ಈ ಊರ್ನೇ ಬಿಟ್ಬಿಟ್ಟು ಬಾಂಬೆಗೆ ಹೋಗ್ತೀನಿ. ಅಲ್ಲಿ ಮಾತಾಡ ಬನ್ನಿ. ಮಾತಾಡ್ತೀನಿ ಸಿಂಗಾರಿ. ನೆಟ್ಟ ಕನ್ನಡವೇ ಮಾತಾಡಲ್ಲ ನೀನು. ಅಯ್ಯಯ್ಯ ನಿನ್ ಗೊತ್ತಾಗ್ತಾ ಇಲ್ಲ ಅಷ್ಟೇ ನಾನ್ ಮಾತಾಡೋದು. ಬೇಡ ಬಿಡು ದಣಿ. ನಾವ್ ಯಾಕೆ ಬೇರೆ ಯಾವ್ದೋ ಊರ್ಗೋಗಿ ಕಾಣದೇ ಇರೋ ಪ್ರದೇಶಕ್ಕೆಲ್ಲ ಹೋಗಿ ಕಷ್ಟ ಪಡ್ಬೇಕು? ನಾವು ಇಲ್ಲೇ ಇರಮ್ಮ. ನಾವ್ ಏನೇ ಆದ್ರೂ ನಮ್ ಊರ್ ನಮ್ಗೆ ಚಂದ. ಅದಕ್ಕೆ ನಾವೆಲ್ಲೂ ಹೋಗೋದ್ ಬೇಡ. ನಾವು ದೊಡ್ಡಗೌಡ ಕೊಪ್ಪಳಲ್ಲೇ ಇದ್ಬಿಡಮ್ಮ. ಇಲ್ಲೇ ಇದ್ಬಿಡಮ್ಮ. ಎಲ್ಗೂ ಹೋಗೋದ್ ಬೇಡ. ಪರವಾಗಿಲ್ಲ. ನನ್ ಕನ್ನಡದಿ ನನ್ ಮೈಸೂರು ಮಲ್ಲಿಗೆ ಹೂವೆ ಜಾಸ್ತಿ ಇದೇ ಖುಷಿಗೆ ಏನ್ ಬೇಕು ಕೇಳು, ನಾನ್ ಕೊಡಿಸ್ತೀನಿ ಸಿಂಗಾರಿ. ನಂಗೆ ಹಿಂದಿಂದಕ್ಕೆ ಹೋಗ್ಬಾರ್ದು, ಕೆಟ್ಕೋಪ. ಮುಂದೆ ಬರ್ತೀನಿ ಹೇಳು ಸಿಂಗಾರಿ. ಮತ್ತೆ ನಾನು ಏನ್ ಕೇಳಿದ್ರು ಕೊಡಿಸ್ತೀರಾ? ಖಂಡಿತ ಕೊಡ್ತೀನಿ ಕೇಳು ನನ್ ಚಿನ್ನ. ನಿಜವಾಗ್ಲೂ ಕೊಡಿಸ್ತೀರಾ? ನಾನು ಕೊಡಿಸ್ತೀನಿ ಸಿಂಗಾರಿ. ಹೌದಾ? ಹಾಗಾದ್ರೆ
ಮೇಯಿಸಬೇಕು. ಶಿವ ಶಿವ ಮೇಲೆ ಕೊಡ್ತಾನೆ ಬಿಡು ಸಿಂಗಾರಿ. ಮೇಲಿರೋನ್ ಕೊಟ್ಟನು ಕೊಡ್ತಾನೆ. ನನಗೆ ತೆಂಗಿನ ತೋಟ ಆಮೇಲೆ ನಿಮ್ದು ಮನೆ ಎಲ್ಲಾನು ನನಗೆ ಬೇಕು. ಮೇಲೆ ಕೊಡ್ತಾನೆ ಬಿಡು ಸಿಂಗಾರಿ. ಕೊಟ್ಟೆ. ಮತ್ತೆ ಸೊಂಟಕ್ಕೆ ಡಾಬು, ಕೈಗೆ ತೋಳ್ ಬಂದಿ, ಕಾಸಿನ ಸರ ನಾನು ಬೇಕು. ಶಿವನೇ ಸಂಬುಲಿಂಗ ಮೇಲೆ ಕೊಡ್ತಾನೆ ಬಿಡು ಸಿಂಗಾರಿ. ದಣಿ ದಣಿ ಎಲ್ಲಾನು ಮೇಲಿರೋನೇ ಕೊಡ್ತಾನೆ ಅಂದ್ರೆ ಮಂಜದಡಿಲಿರು ನನ್ನ ಮಗ ಏನ್ ಕೊಟ್ಟನು ಅಂತ ಓದಿ ಕೇಳ್ರಿ. ಬೇವರ್ಸಿ ನನ್ನ ಮಗನೇ, ಕಂತ್ರಿ ಚಂಗೂಲಿ ಪುಟ್ಕೋಸಿ ನನ್ನ ಮಗನೇ, ನನ್ನ ಮನೇನೇ ಬೇಕಾಗಿತ್ತ ನಿಮ್ ನಗರದಲ್ಲಿ ಆಟ ಆಡೋದಕ್ಕೆ. ಬೇವರ್ಸಿ ನನ್ನ ಮಗನೇ ನನಗ್ ಹೊಡೆದ್ರಿ ಮಂಚಡಿಲಿರೋ ಏನು ಕೊಂಡಿಲ್ವಲ್ಲ ಅವನು ನಾಕ್ ಮಡಗ್ರಿ. ಕೆಳಗೆ ಯಾವ ನನ್ನ ಮಗ ಇದಾನೋ ಕಾಣಿಸ್ತಾ ಇಲ್ವಲ್ಲ. ಅಯ್ಯೋ ಸುಮ್ನೆ ಬಂದೆ ಅಷ್ಟೇ. ನಾನೇ ನಿಮ್ಮಂಗ ಹಣಕಾಸು ಒಡವೆ ಚಿನ್ನ ಎಲ್ಲಾನು ಕೊಡುಗಾಗುತ್ತೆ ನೀವೇ ಹೇಳಿ. ಕಂತ್ರಿ ಬೇವಸಿ ಪುಟ್ಕೋಸಿ ಚೆಂಗುಲಿ ನನ್ನ ಮಕ್ಕಳ, ಈ ನನ್ನ ಮನೇನೇ ಬೇಕಾಗಿತ್ತು ನಾನು ನಿಮ್ಗೆ ಜಾಗದಲ್ಲಿ ಆಟ ಆಡೋದಿಕ್ಕೆ. ತುಂಟ ಓಡೋದೇ ಚಂದ. ದಣಿ ಎಲ್ಲರಿಗೂ ಸರಿಯಾಗಿ ಬುದ್ಧಿ ಕಲಿಸಿದ್ರಿ. ಈ ತರ ಬುದ್ಧಿ ಕಲಿಸ್ಲಿ ಅಂತಾನೆ ಅವ್ರಿಬ್ರು ಇಲ್ಲಿಗೆ ಬರಕ್ ಹೇಳಿದ್ದು ನಾನು. ಓ ಹಂಗಾದ್ರೆ ಅವರು ಆಟ ಆಡ್ಲಿಲ್ವಾ ಸಿಂಗರಿ? ಅಯ್ಯೋ ಅರ್ಧ ಸೊತ್ತ ಇಟ್ಕೊಂಡು ಏನ್ ಆಡಲು. ಇನ್ನು ಆ ಕಲ್ಲೇಸಿ ಅವ್ನ ನೆಟ್ಟಿಗೆ ಕೀ ಹಾಕಕ್ಕೆ ಬರಲ್ಲ. ಇನ್ ಏನ್ ಮಾಡನು? ಬನ್ನಿ ದಣಿ, ನನಗ್ ನೀವು ನಿಮಗ್ ನಾನು ಅಷ್ಟೇ. ಬನ್ನಿ ದಣಿ. ಅದು ಮೊದಲೇ ಭೂತ ಪ್ರಾಣಿ, ಜೊತೆಗೆ ಜೀವನ ಕಿತ್ತುತ್ತಿನ ಕ್ಯಾನ್ಸರ್ ಬೇರೆ. ಇಂಥ ಸಮಯದಲ್ಲಿ ಅವಳನ್ನ ಜೊತೆಲಿಟ್ಕೊಂಡು ನೋಡ್ಕೊಳ್ಬೇಕಾಯ್ತು. ಅವಳೊಂದ್ ಕಡೆ ನಾನೊಂದ್ ಕಡೆ. ಇಲ್ಲ, ಅವಳಿಗಿಂತ ನಾನು ಬಂದು ಸಾಯ್ಬೇಕು. ನಾನು ಬದುಕಿರ್ಬಾರ್ದು, ಸಾಯ್ಬೇಕು. ಮಕ್ಕಳು ಅಂತ ಕಟ್ಕೊಂಡಿರೋ ಗಂಡನ್ನೇ ದೂರ ಮಾಡ್ಕೊಂಡು, ನನ್ನ ದೇಹನ ದೂರ ಮಾಡ್ಕೊಂಡು ಅವ್ರನ್ನ ಕಳ್ಕೊಂಡು ನಾನು ಯಾವ ನರಕಕ್ಕೂ ನನ್ನ ಮಕ್ಕಳಿಗಿಂತ ನನ್ನ ಗಂಡನೇ ಮುಖ್ಯ. ಫ್ರೀ ನಾನು ಬಂದಿದ್ದೀನಿ. ಇಲ್ಲಿ ನೋಡಿ, ನಿನ್ನಿಂದ ಬಿಟ್ಟು ನಾ ದೂರ ಕಡೆ. ನೀನ್ ನನ್ ಬಿಟ್ಟು ಹೋಗಲ್ಲ ತಾನೇ ಮೀನಾಕ್ಷಿ? ನಿಮ್ ಬಿಟ್ಟು ಯಾವ ಮಕ್ಕಳು ಯಾರಿಗಾಗಲ್ಲ ಕಡೆ. ನೀನು ನನಗಾಗಬೇಕು, ನಾನು ತಿರ್ಗಾಗಬೇಕು. ನಿಮ್ ಬಿಟ್ಟು ನಾನು ಎಲ್ಲೂ ಹೋಗಲ್ಲ ರೀ. ನೋಡಿ, ಸತ್ರು ನಿಮ್ ಜೊತೆನಲ್ಲೇ ಸಾಯ್ತೀನಿ, ಬದುಕರು ನಿಮ್ ಜೊತೆನಲ್ಲೇ ಬದುಕ್ತೀನಿ. ಊಟ ಮಾಡ್ರಿ. ಇಲ್ಲ ಕಡೆ, ಮೊನ್ನೆ ಶೀಲ ಮತ್ತೆ ಉದ್ಭವ ಬಂದಿದ್ದೆ, ಊಟ ತಿಂದಿದ್ದೆ, ಬರೀ ಈಗ ಸುಂದರ ಮೇಲೆ ಮನೆಗೆ ಬರ್ತಾ ಇಲ್ಲ ಕಡೆ. ನಾನ್ ತಂದಿದ್ದೀನಿ, ಊಟ ಮಾಡ್ರಿ.
ಇಲ್ಲ ದೀಪ. ಈ ಪ್ರೀತಿ ಪ್ರಣಯ ಅಂತ ಎಷ್ಟು ಹೇಳ್ತಾ ಇದ್ರೆ ಅಲ್ಲ, ಈ ಮುದಿ ವಯಸ್ಸಲ್ಲಿ ಇದೆಲ್ಲ ಬೇಕಾ ನಿಮಗೆ? ಮನೇಲಿ ಅಡಿಗೆ ಎಲ್ಲ ಅವಾಗ ಖಾಲಿ ಆಗ್ತಾ ಇತ್ತು ಅಂತ, ಆದ್ರೆ ಎಲ್ಲಿಗೆ ಹೋಗ್ತಾ ಇತ್ತು ಅಂತ ಮಾತ್ರ ಗೊತ್ತಾಗ್ತಿರ್ಲಿಲ್ಲ. ಅದು ಇಲ್ಲಿ ಬರ್ತಾ ಇದೆಯಾ ಮಗಳೇ? ಯಾವಾಗಿಂದ ಕದ್ದು ತರ್ತಾ ಇದೆಯಾ, ಕೊಡ್ತಾ ಇದೆಯಾ ಮಗಳೇ? ಇಲ್ಲಮ್ಮ, ನನಗ್ ಕೊಟ್ಟಿರೋ ಊಟ, ನನಗ್ ಕೊಟ್ಟಿರೋ ಊಟನ ಹಸುವು ಅಂತ ಬೇಕಿದ್ರೆ ನನ್ನ ಪಾಲಿನ ಊಟನೇ ನನ್ ತಂದಿರೋದು. ಯಾಕೆ ನಮ್ಗಿದೆಲ್ಲ ನೋವು? ನನಗೆ ನಿಮ್ ಸವಾಸನೂ ಬೇಡ, ನೀವು ಬೇಡ, ನನಗೆ ನನ್ ಗಂಡ ಬೇಕು ರೀ. ನಡೀರಿ ಹೋಗೋಣ. ಅಂದ್ರೆ ಎಲ್ಲಿಗೆ ಹೋಗ್ತೀರಾ? ಹೋಗೋದಾದ್ರೆ ನಿಮ್ ಮಗ ಬಂದ್ಮೇಲೆ ಹೋಗಿ, ಇಲ್ಲ ಅಂದ್ರೆ ವಿಷ ಗೊತ್ತಲ್ಲ. ಯಾರು ವಿಷ 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 ಅಂತ ನನಗೆ ಚಿಂತೆ ಹಿಂಸೆ ಕೊಡ್ತಿದ್ಯಾ? ಗಂಡನ ವಿಷ ಹಾಕ್ತೀನಿ ಹೇಳೆ, ನಿನ್ನ ಗಂಡನ ವಿಷ ಹಾಕ್ತೀಯಾ? ನಿನ್ನ ಗಂಡನ ವಿಷ ಹಾಕಿ ನೀನೇ ನಿನ್ ಮುತ್ತೈದೆ ಅಂತ ನನ್ನ ಕಳ್ಕೊಂಡು ಬಿಡುವೆ ಹಾಕ್ತೀನಿ. ಇಲ್ಲಿವರೆಗೂ ಸುಮ್ಮನೆ ಬಿಟ್ಟಲ್ಲ, ಅದೇ ಅದೇ ನಾನು ಮಾಡಿ ತಪ್ಪು. ನಿನ್ನ ನನ್ನ ಗೊತ್ತಿರ್ತೀಯ, ಅದು ಈ ಮನೆ ಮಹಾರಾಣಿನ. ಅಮ್ಮ, ಕೋಪು ಹೆಚ್ಚಾಗಿದೆ. ಅದಕ್ಕೆ ತಿರುಗಿ ದನ ಕೊಡ್ದಂಗೆ ಹೊಡೆಯೋದ? ಈ ಏನು ಹೊಡೆಯೋದು ದೀಪಲಿಗೆ? ಛೇ, ನಿಮ್ಮಂತ ಮುದಿ ಮಗಳಿಂದ ನಾವು ಇನ್ನೂ ಏನೇ ಅನುಭವಿಸ್ಬೇಕು? ಶಂಕರ, ಯಾರು ಯಾರು ನನ್ನ ಮುದಿ ಗುಬ್ಬೆ ಅಂತ ಇರೋದು? ನಿನಗೂ ನಿನ್ನ ಹೆಂಡತಿಗೂ ಎಲ್ಲ ತಲೆ ಕೆಟ್ಟಿರ್ಬೇಕು ಅನ್ಸುತ್ತೆ. ಹಾಮ ತಲೆ ಕಟ್ಟಿರೋದು ನಮ್ಗಲ್ಲ, ನಿನಗೆ ನಿನ್ನ ಗಂಡನಿಗೆ. ಅದಕ್ಕೆ ಈಗ ಆಗ್ತಾ ಇದ್ದೀರಾ. ನಮ್ಗೆ ಈ ರೀತಿ ತೊಂದರೆ ಕೊಡ್ಬೇಕು ಅಂತ ಇನ್ನೂ ಜೀವಂತವಾಗಿ ಬದುಕಿದ್ದೀರಾ. ನಿಮ್ಮಂತವ್ರು ಬದುಕಿರೋದ್ಕಿಂತ ಸತ್ರ ಅಷ್ಟೋ ನೆಮ್ಮದಿಯಾಗಿರುತ್ತೆ. ಹೌದಪ್ಪ, ನಾವು ಸತ್ರಪ್ಪ ನಿಮ್ ನೆಮ್ಮದಿ. ಯಾಕೇಳು ನಿಮ್ಗಳು ಎಲೆ ಮೇಲೆ ಇದೀವಲ್ಲಪ್ಪ, ಅದಕ್ಕೇನೋ ನಿಮ್ಗೆ ತಂದೆ ತಾಯಿ ಅನ್ನೋ ಪ್ರೀತಿ ಕಾಣುವಾಗಿಲ್ವಲ್ಲ. ಕೇಳ ನಿನ್ನ ಹೆಂಡತಿ ನಿನ್ನ ಕಣ್ಣು ಮುಂದೆನೆ ನಮ್ಮ ಮುದಿ ಗೂಬೆಗಳು ಸಾಯ್ಲಿ ಅಂತ ಹೇಳ್ತಿದೆ. ಇದನ್ನು ಕೇಳಿಸ್ಕೊಂಡು ಕಲ್ಲು ಬಂಡೆ ಹಾಕ ನಿಂತಿದ್ಯೋ? ಅವಳೆಲ್ಲ ಒಳ್ಳೆ ಬುದ್ಧಿಲ್ಲ, ಅವ್ನ ಹೆಂಡತಿ ಎಲ್ಲ ಕಟ್ಟಾರೆ. ಅಯ್ಯೋ, ನಾನು ಹೆಂಡತಿ ಬಗ್ಗೆ ಅದು ಇದು ಅಂತ ಮಾತನಾಡಿದ್ರ ಸರಿಯಾಗಿರಲ್ಲ. ಹುಷಾರ್. ಏನೋ ಮಾಡ್ತೀಯಾ? ಏನೋ ಮಾಡ್ತೀಯಾ? ಹೊಡಿತೇನೋ, ಸಾಲ್ತೇನೋ, ಹೊಡಿಯೋ ಹೊಡಿಯೋ ಹೊಡಿಯೋ. ನೀನು ತಾಯಿಯೋ ರಾಕ್ಷಸಿಯೋ? ಎಲ್ಲರೂ ಹೊಡೆದಿ ಬಡ್ದಿ ಯಾಕೆ ಹಿಂಸೆ ಮಾಡ್ತೀಯ?
ದುಡಿದು ನಿಮ್ಮನ್ನ ಸಾಕಿದ ನನಗೆ ಶಾಪ ಆಗ್ತೀಯನಮ್ಮ, ಶಾಪ ಆಗ್ತೀಯ ಅಮ್ಮ. ನನಗೆ ಹಾಲು ಕುಡಿದು ಬೆಳೆಸಿದ್ಯೋ ಇಲ್ಲ ವಿಷ ಕುಡಿದು ಬೆಳೆಸಿದ್ಯೋ ಹೇಳಮ್ಮ, ಹೇಳು. ನಾನು ಉದ್ದಾರನಮ್ಮ, ಉದ್ದಾರನವ. ನಿಮ್ಮ ಶಾಪ ಈ ಬಟ್ಟೆ ಮೇಲಿನ ಧೂಳಿನ ಸಮಾನ. ನಿಮ್ಮಂತ ತಂದೆ ತಾಯಿ ಅಂತ ಹೇಳ್ಕೊಳಕ್ಕೆ ನನಗೆ ನಾಚಿಕೆ ಆಗುತ್ತೆ ಅಮ್ಮ, ನಾಚಿಕೆ ಆಗುತ್ತೆ. ಅಷ್ಟು ಮೇಲು ನನ್ನ ಕಣ್ಮುಂದೆ ನಿಂತಿದ್ರೆ ನನಗೆ ಹುಚ್ಚಿಡ್ದಾಗ ಆಗುತ್ತೆ ಅಮ್ಮ, ಹುಚ್ಚಿಡ್ದಾಗ ಆಗುತ್ತೆ. ಮೀನಾಕ್ಷಿ, ಈ ಸಂಸಾರ ಬಂಧನವೇ ನನಗೆ ಬೇಡವಾಗಿದೆ. ಸಪ್ತಪದಿನ ತುಳಿದು ಕೈ ಹಿಡಿದ ಹೆಂಡತಿನ ಕಾಪಾಡಲಾಗ್ತಿರೋ ಹೇಡಿಯ ಗುಣಗಳೇನೇ ಗಂಡ. ಈ ಭೂಮಿ ಮೇಲೆ ನನಗೆ ಬದುಕೋಕೆ ಇಷ್ಟ ಇಲ್ಲ, ಇಷ್ಟ ಇಲ್ಲ ಮೀನಾಕ್ಷಿ, ಇಷ್ಟ ಇಲ್ಲ. ಅದಕ್ಕೋಸ್ಕರ ನೀನು ಈ ಪತ್ರನ ಓದಬಹುದು, ನೀನು ಈ ಪತ್ರನ ಓದಬಹುದು.
ನಮ್ಮ ದಾಖಲ ನೀವು ಪಡಿಬೇಕು, ಪಡೆದು ಹಾಡ್ಬೇಕು, ನಾನು ಇವತ್ತು ಸಾಯ್ಬೇಕು. ಅಯ್ಯೋ ಇಲ್ಲಿ ಯಾರೇ ತಪ್ಪು ಮಾಡಿದರು ದಯವಿಟ್ಟು ಕ್ಷಮಿಸಿ ಮಾವ. ನಡೀರಿ ಮನೆಗೆ ಹೋಗೋಣ. ನನ್ನಂತ ಕೆಟ್ಟ ಜಂತುವೇ ಸರಿಯಾಗಿರ್ಬೇಕಾದ್ರೆ ಎಲ್ಲರೂ ಸರಿಯಾಗ್ತಾರೆ. ನಡೀರಿ ಮಾವ, ಮನೆಗೆ ಹೋಗೋಣ. ನಡೀರಿ. ಇಲ್ಲಪ್ಪ, ಇಲ್ಲ, ನಾನು ಬರೋದಿಲ್ಲ. ನನ್ನ ಮಕ್ಕಳು ನಾಯಿ ಬಾರನಂತಳಪ್ಪ. ಅವ್ರು ಯಾವುದು ಬದಲಾಗಲ್ಲ ಕಣೋ, ಬದಲಾಗಲ್ಲ. ನಾನು ನಿಮ್ಗೆಲ್ಲ ದೂರವಾಗಿ ಕಣ್ಣು ಮರೆಯಾಗ್ತಾ ಇದ್ದೀನಿ ಕಣಪ್ಪ. ನನ್ನ ಬಿಟ್ಬಿಡು, ನನ್ನ ಬಿಟ್ಬಿಡಪ್ಪ. ನಾನು ಬಿಡಲ್ಲ ಮಾವ, ನಾನು ಬಿಡಲ್ಲ. ನಮ್ಮ ತಂದೆಯವರು ಒಳ್ಳೆಯದಾಗಿದ್ದಾರೆ. ಫೋನ್ ಮಾಡ್ತೀನಿ, ಹಿರಿ ಮಾವ. ಅಪ್ಪ, ಅವನವರು ಸಾಯ್ತೀನಿ ಅಂತ ಹೋಗ್ತಾ ಇದಾರೆ ಅಪ್ಪ. ಯಾಕಪ್ಪ ಕೊಡೋ ಅವ್ರ ಕೈಗೆ ಫೋನು? ಅಪ್ಪ ಮಾತಾಡ್ತಾರೆ, ಮಾತಾಡಿ. ಅಪ್ಪ ಏನೋ ಶೇಖರ, ಏನೋ ಇದೆಲ್ಲ ನೋಡು. ಎಲ್ಲಾರು ಒಂದು ತಪ್ಪನ್ನು ಸಹಜಕರು, ಎಲ್ಲರಿಗೂ ಒಂದು ರೀತಿ ಸಾವು ಬರುತ್ತೆ. ಅವಕ್ಕೆಲ್ಲ ತಲೆ ಕೆಡಿಸ್ಕೊಬಿಡಕರು. ನಾನು ಒಂದು ದಿನ ಕೆಟ್ಟನಾಗಿ ಒಳ್ಳೆಯದಾಗಿದ್ದೇನು ಬೇಡ, ಬಾರ ನನ್ನ ಮಗನ ಜೊತೆಲಿ ನೀನು ಬರಲೇಬೇಕು. ಬರ್ಲಿಲ್ಲ ಆದ್ರೆ ನನ್ನ ಮೇಲೆ ಆಳೆ, ನಿನ್ನ ಮಗನ ಮೇಲೆ ಆಳೆ. ಆಯ್ತಪ್ಪ, ನೀನು ಹೇಳ್ದಂಗೆ ಆಗ್ಲಪ್ಪ. ಮಾವ ಕೇಳಿದ್ರಲ್ಲ, ನಡೀರಿ ಮನೆಗೆ ಹೋಗೋಣ. ಮಾವ, ನೀವು ಅಲ್ಲಿ ಆಹಾರಕ್ಕಲ್ಲೇ ಕುಳಿತೀರಿ, ನಾನು ಅತ್ತ ಕರ್ಕೊಂಡು ಬರ್ತೀನಿ. ಆಯ್ತಾ ಬಾರಪ್ಪ. ಅಲ್ಲೇ ಕುಳಿತೀರಿ. ಆಯ್ತು.